2025 ಮೇ 30ರಂದು ಸುರಿದ ರಣಮಳೆಗೆ ಮಂಜನಾಡಿಯಲ್ಲಿ ಸಂಭವಿಸಿದ ಗುಡ್ಡ ಕುಸಿದ ದುರಂತದಲ್ಲಿ 2 ಮಕ್ಕಳು ಹಾಗೂ ತನ್ನೆರಡು ಕಾರುಗಳನ್ನು ಕಳೆದುಕೊಂಡಿದ್ದ ಅಶ್ವಿನಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರ್ದೇಶನದಂತೆ ಸ್ಪಂದಿಸಲಾಗಿದ್ದು, ಮಹಾರಾಷ್ಟ್ರದ ಲೋಧಾ ಚಾರಿಟೇಬಲ್ ಟ್ರಸ್ಟ್ 23 ಲಕ್ಷ ರೂಪಾಯಿ ದೊಡ್ಡ ಮೊತ್ತವನ್ನು ಅಶ್ವಿನಿಯವರಿಗೆ ಕೃತಕ ಕಾಲುಗಳ ಜೋಡಣೆಗಾಗಿ ನೀಡಿದೆ ಎಂದು ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಮಂಜನಾಡಿ ಗ್ರಾಮದ ಕೊಪ್ಪಳ ಎಂಬ ಪರಿಸರದಲ್ಲಿ ಕಳೆದ ವರ್ಷ ನೆರೆ ಹಾವಳಿಯಿಂದ ಆಗಿರ್ತಕ್ಕಂಥ ಅವಘಡ, ಒಂದು ಮನೆ ಕುಸಿತ, ಅಶ್ವಿನಿಯವರ ಮನೆ ಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಆ ಮನೆಯಲ್ಲಿರ್ತಕ್ಕಂಥ 2 ಮಕ್ಕಳ ಮೃತ್ಯು ಆಗಿದೆ. ಒಂದು ಅಶ್ವಿನಿಯವರ ಅತ್ತೆಯ ಮೃತ್ಯು ಆಗಿದೆ. ಅಶ್ವಿನಿಯವರು ಮತ್ತು ಅವರ ಮಾವನ, ಅಶ್ವಿನಿಯವರು 2 ಕಾಲನ್ನು ಕಳ್ಕೊಂಡಿದ್ದಾರೆ, ಅವರ ಮಾವು 1 ಕಾಲನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಬಹಳ ಸಂಕಷ್ಟದಲ್ಲಿ ಈ ಕುಟುಂಬ ಇತ್ತು. ಆ ಸಂದರ್ಭದಲ್ಲಿ ಈ ಕುಟುಂಬದ ಬೇಡಿಕೆ ಆಗಿರ್ತಕ್ಕಂಥ 2 ಕಾಲುಗಳನ್ನು ಕಳ್ಕೊಂಡಿರ್ತಕ್ಕಂಥ ಅಶ್ವಿನಿಯವರು ಕೃತಕ ಕಾಲಿನ ಜೋಡಣೆ ಆಗಬೇಕು ಅಂತ ವೈದ್ಯರಲ್ಲಿ ಚರ್ಚೆ ಮಾಡಿದಾಗ ಇವತ್ತಿನ ಅದರ ಅಂದಾಜು ಖರ್ಚು ಸುಮಾರು 23 ಲಕ್ಷ ರೂಪಾಯಿಗಳಾಗ್ತದೆ ಅನ್ನುವಂಥದ್ದು ಬಂದಾಗ ಆ 23 ಲಕ್ಷವನ್ನು ಭರಿಸುವುದಕ್ಕೆ ಅಸಾಧ್ಯ ಆಗಿರ್ತಕ್ಕಂಥ ಕುಟುಂಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಾಲ್ ಮತ್ತು ನಮ್ಮ ಇಲ್ಲಿಯ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಆಳ್ವರ ಗಮನಕ್ಕೆ ತಂದಾಗ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದಾಗ ಕೊನೆಗೆ ಇದಕ್ಕೆ ಯಾವುದಾದ್ರೂ ಸೇವಾ ಸಂಸ್ಥೆಯಿಂದ ಜೋಡಿಸಬಹುದು ಅನ್ನುವ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂತ ಸಹಕಾರಿಯವರಾಗಿರ್ತಕ್ಕಂಥ ಪ್ರಕಾಶ್ ಜಿ ಅವರ ಗಮನಕ್ಕೆ ತಂದಾಗ ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ ಜಿ ಅವರ ಗಮನಕ್ಕೆ ತಂದರು. ಸಂತೋಷ್ ಜಿ ಅವರು ತುರ್ತು ನನಗೆ ಕರೆ ಮಾಡಿ ಈ ಕುಟುಂಬದ ಜೊತೆ ನಿಲ್ಲಬೇಕು ಅಂತ ಹೇಳಿದಾಗ ಮಹಾರಾಷ್ಟ್ರದ ಸಚಿವರಾಗಿರ್ತಕ್ಕಂಥ ಮಂಗಲ್ ಪ್ರಭಾತ್ ಲೋಧಾ ಅವರ ಗಮನಕ್ಕೆ ತಂದಾಗ ಅವ್ರದೇ ಟ್ರಸ್ಟ್ ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಇದಕ್ಕೆ 23 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೇನೆ ಅಂತ ಒಪ್ಕೊಂಡ್ರು. ಸಂತೋಷ್ ಜಿಯವರು ಮತ್ತು ನಾನು ಮಾತನಾಡಿದಾಗ ತತ್ಕ್ಷಣ ಸಂತೋಷದಿಂದ ಇಲ್ಲಿಯ ಮನೆಯ ಪರಿಸರ, ಆರ್ಥಿಕ ಪರಿಸ್ಥಿತಿ, ಇವರಿಗಾಗಿರ್ತಕ್ಕಂಥ ದುರ್ಘಟನೆಯ ಕಷ್ಟಗಳನ್ನು ನೆನೆದು ಲೋಧಾ ಚಾರಿಟೇಬಲ್ ಟ್ರಸ್ಟಿಂದ ಈಗಾಗಲೇ 23 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡೋಲೈಟ್ ಅನ್ನತಕ್ಕಂಥ ಕಂಪನಿ ಅವರ ಕೃತಕ ಕಾಲಿನ ಜೋಡಣೆಗೆ ಮುಂದಾಗಿದೆ. ಹಾಗಾಗಿ ಆ ಕಂಪನಿಯ ಪೂರ್ಣ ಹಣವನ್ನು ಈಗಾಗಲೇ ಲೋಧಾ ಚಾರಿಟೇಬಲ್ ಟ್ರಸ್ಟ್ ಬಳಸಿದೆ. ಹಾಗಾಗಿ ಅವರಿಗೆ ಆಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಕುಟುಂಬದ ಜೊತೆಗೆ ನಿಂತು ಈ ಕಾರ್ಯವನ್ನು ಮಾಡಿದೆ. ಹಾಗಾಗಿ ನಾನು ಮಂಗಲ್ ಪ್ರಭಾತ್ ಲೋಧಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಲೋಧಾ ಅವರು ನೇರವಾಗಿ ಅಶ್ವಿನಿಯವರಲ್ಲಿ ಮಾತನಾಡಿದರೆ ನಿಮ್ಮ ಜೊತೆ ನಾನು ಇದ್ದೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಸಂಘಟನೆಯ ಮುತುವರ್ಜಿಯಿಂದ ಇವತ್ತು ಈ ಕಾರ್ಯಗಳಾಗಿದ್ದಾವೆ. ವಿಶೇಷವಾಗಿ ಈಗ ಬಂದಾಗ 2 ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು, ಅವರಿಗೆ ಮನೆ ಪೂರ್ತಿಯಾಗಿರ್ತಕ್ಕಂಥ ಕುಸಿತ ಆಗಿರೋದ್ರಿಂದ ಮನೆ ಇಲ್ಲ. ಆದರೆ ಈಗಾಗಲೇ ಸ್ವಂತ ಜಾಗ ಅನ್ನತಕ್ಕಂಥದ್ದು ಕುಟುಂಬದ ಜಾಗ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಜಿಲ್ಲಾಧಿಕಾರಿಗಳಲ್ಲಿ ಅವರು ಜಾಗವನ್ನು ಕೇಳಿದ್ದಾರೆ. ನನಗೆ ವಿಶ್ವಾಸ ಇದೆ ಜಿಲ್ಲಾಧಿಕಾರಿಗಳು ಮತ್ತು ಇದೇ ಭಾಗದ ಶಾಸಕರಾಗಿರ್ತಕ್ಕಂಥವರು ಸಚಿವರಾದ ಕಾರಣಕ್ಕೋಸ್ಕರ ತತ್ಕ್ಷಣ ಜಾಗವನ್ನು ಕೊಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಸರ್ಕಾರದ ಜವಾಬ್ದಾರಿ ಅದು, ಸರ್ಕಾರದ ಜವಾಬ್ದಾರಿ. ಇಂತಹ ಸಮಸ್ಯೆಗಳಲ್ಲಿ ಇರ್ತಕ್ಕಂಥವರು ಕಳೆದಾಗ ತತ್ಕ್ಷಣ ಮುಂದೆ ಬಂದು ಅವರಿಗೆ ಜಾಗ, ಮನೆಗಳನ್ನು ಕೊಡಬೇಕು. ಆದರೂ ಜಾಗವನ್ನು ಸರ್ಕಾರ ಕೊಡುತ್ತೆ ಅನ್ನತಕ್ಕಂಥ ವಿಶ್ವಾಸ. ಜಾಗವನ್ನು ಸರ್ಕಾರ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಮುಂದೆ ನಿಂತು ಅವರಿಗೆ ಗೃಹ ನಿರ್ಮಾಣವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಮನೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಪಾರ್ಟಿ ಮಾಡುತ್ತೆ. ಮಂಗಲ್ ಪ್ರಭಾ ಲೋಧಾ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೆ. ಹಾಗೂ ನನಗೆ ಕಾಲಿಗೆ ಧನ ಸಹಾಯ ಮಾಡಿದ 23 ಲಕ್ಷ ಧನ ಸಹಾಯ ಮಾಡಿದ ಮಂಗಲ್ ಲೋಧಾ ಅವರಿಗೆ ಟ್ರಸ್ಟ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅವರಿಗೆ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಕಾಶ್ರೀ ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸರ್ ನಳಿನ್ ಶ್ರೀ ಕಟೀಲ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸಂತೋಷ್ ಜಿ ಅವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.